ಹ್ಯಾಪಿನೆಸ್ ರೀಸನ್ ಯಾಕೆ ಹುಡುಕ್ಬೇಕು? ನಾವು ಆಡೋ ಮಾತಲ್ಲಿ, ಮಾಡೋ ಕೆಲಸದಲ್ಲಿ, ನಡ್ಕೊಳ್ಳೋ ರೀತಿಯಲ್ಲಿ ಖುಷಿನ ಕಾಣ್ತಾ ಹೋಗ್ಬೇಕು. ಕರೆಕ್ಟಾಗಿ ಹೇಳಿದೆ ದಿಶಾ. ದಿಶಾ, ನಿನ್ ಫೇವ್ರೆಟ್ ಪಾಯಸ ಮಾಡಿದೀನಿ, ತಗೋ. ಓ ಮೈ ಗಾಡ್, ಥ್ಯಾಂಕ್ ಯು ಸೋ ಮಚ್ ಚಿಕ್ಕತ್ತೆ. ನೀವು ಪ್ರೀತಿಯಿಂದ ಮಾಡಿಕೊಟ್ರಲ್ವಾ, ಅದೇ ನಂಗೆ ಖುಷಿ. ವಾವ್, ಸೂಪರ್ ಆಗಿದೆ, ಥ್ಯಾಂಕ್ ಯು. ಸೌಂದರ್ಯ, ಟೇಸ್ಟ್ ಮಾಡ್ತೀರಾ? ಬೇಕಾಗ. ದಿಶಾ, ಸೌಂದರ್ಯ ಡಯಟ್ ಕಾನ್ಶಿಯಸ್ ಅಲ್ವಾ, ಅವಳು ಬರೀ ಗ್ರೀನ್ ಟೀ, ಬ್ಲ್ಯಾಕ್ ಕಾಫಿ ಅಷ್ಟ್ ಮಾತ್ರ ಕುಡಿಯೋದು. ಇದೆಲ್ಲ ಅವಳು ಮುಟ್ಟೋದೇ ಇಲ್ಲ, ಅಲ್ಲ ಸೌಂದರ್ಯ? ಸೌಂದರ್ಯ, ನಿನ್ಗೆ ಜಾಜಿಗೆ ಹೇಳಿ ಕಾಫಿ ತರಿಸ್ಲಾ? ಬೇಡ. ಕೋಪ ಮಾಡ್ಕೊಂಡು ಅಸೂಯೆ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ, ಆರೋಗ್ಯ ಹಾಳಾಗುತ್ತೆ. ಇದು ನನಗೆ ಯಾಕೆ ಹೇಳ್ತಿದ್ಯಾ? ಅಯ್ಯೋ, ನಿಮ್ಗೆ ಹೇಳ್ತಿಲ್ಲ, ಸುಮ್ಮನೆ ಮಾತುಗಂದೆ ಅಷ್ಟೆ. ದಿಶಾ, ಪಾಯಸ ಕುಡಿದ ತಕ್ಷಣ ಸೀದಾ ಡೈನಿಂಗ್ ಹಾಲ್ ಹತ್ರ ಬಂದ್ಬಿಡಮ್ಮ. ಯಾಕೆ ಚಿಕ್ಕತ್ತೆ? ಓ ಮೈ ಗಾಡ್, ಹೋಳಿಗೆ ಏನಾದ್ರು ಮಾಡಿದ್ದೀರಾ? ಅಯ್ಯೋ ದಿಶಾ, ನೀನ್ ಮೊದ್ಲೇ ಹೇಳಿದ್ರೆ ಅದು ಮಾಡ್ತಿದ್ದೆ. ಇರ್ಲಿ, ಬಟ್ ಏನ್ ಮಾಡಿದ್ದೀರಾ? ಈಗ ಅವರೆಕಾಳು ಸೀಸನ್ ಮುಗ್ದಿದ್ರು ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹುಡುಕ್ಸಿ ನಿನ್ಗೋಸ್ಕರ ಅವರೆಕಾಳು ರೊಟ್ಟಿ ಮಾಡಿದೀನಮ್ಮ. ಓ ಗಾಡ್, ಅವರೆಕಾಳಿನ ರೊಟ್ಟಿನ? ಇಟ್ಸ್ ಮೈ ಫೇವ್ರೆಟ್. ಅದ್ರ ಜೊತೆ ಕಡ್ಲೆಕಾಯಿ ಚಟ್ನಿ ಮಾಡಿದೀನಿ. ಬಾಯಲ್ಲಿ ನೀರ್ ಬರ್ತಿದೆ, ಇನ್ನದನ್ನ ತಿಂದ್ರೆ ಅಂತೂ ಮುಖದಲ್ಲಿ ಬೆವರು ಬರುತ್ತೆ. ಬೆವ್ರ? ಅಲ್ಲಮ್ಮ, ಬಿಸಿ ಬಿಸಿ ರೊಟ್ಟಿ ಈ ಬೇಸಿಗೆಲ್ ತಿಂದ್ರೆ ಬೆವರು ಬರಲ್ವಾ? ಹೌದೌದು, ಕರೆಕ್ಟ್. ನಾನ್ ರೊಟ್ಟಿ ಮಾಡ್ತಾ ಇರ್ತೀನಿ, ಪಾಯಸ ಕುಡಿದ ತಕ್ಷಣ ಬಂದ್ಬಿಡು. ಓಕೆ ಚಿಕ್ಕತ್ತೆ. ಸೌಂದರ್ಯ, ನೀನೇನ್ ಮಾಡ್ತೀಯಾ? ಏನ್ ಮಾಡ್ತೀಯ ಅಂದ್ರೆ? ಅಲ್ಲ, ತಿಂಡಿಗ್ ಬರ್ತೀಯಾ ಇಲ್ವಾ ಅಂತ. ಯಾಕೆ, ನಾನ್ ಬರ್ಬಾರ್ದಾ? ಅಯ್ಯೋ ಹಾಗಲ್ಲಮ್ಮ, ಅದ್ ನಿನ್ಗೆ ಇಷ್ಟನೋ ಇಲ್ವೋ ಅಂತ ಕೇಳ್ದೆ. ಇಬ್ರು ಒಟ್ಟಿಗೆ ಬನ್ನಿ, ನಾನು ಹೋಗಿ ರೊಟ್ಟಿ ಮಾಡ್ತಾ ಇರ್ತೀನಿ. ಸೌಂದರ್ಯ, ನಾನು ನಿಮ್ಮ ಥರನೇ ಡಯಟ್ ಕಾನ್ಶಿಯಸ್, ಆದರೂ ಈ ಸ್ವೀಟ್ ತಿಂತಿದ್ದೆ. ಜಸ್ಟ್ ಇಮ್ಯಾಜಿನ್ ಹೌ ಹ್ಯಾಪಿ ಐ ಆಮ್. ಎಲೆಕ್ಷನ್ ಅಲ್ಲಿ ಗೆಲ್ತಿ ಅಂತ ನೀನೇ ಅಸ್ಯೂಮ್ ಮಾಡ್ಕೊಂಡು ಇಷ್ಟೊಂದು ಖುಷಿಯಾಗಿದ್ಯಾ ಅಂತ ಕಾಣುತ್ತೆ. ಬಟ್ ನೀನ್ ಎಷ್ಟೇ ಟ್ರೈ ಮಾಡಿದ್ರು ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಾನು.